ನೋಡ್ದೇನೆ ತಮ್ಮ ಸ್ವಾರ್ಥಕ್ಕೋಸ್ಕರ ಕಾರ್ಯ ಸಾಧನೆಗೋಸ್ಕರ ಏನೇನು ನಾಟಕ ಮಾಡ್ತಾರೆ ಅಂತ. ಹೌದು ರೀ, ಪಾಪ ಅವನ ಒಳ್ಳೆತನನ ಇವ್ರು ಚೆನ್ನಾಗಿ ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ಒಂದ್ಸಲ ಪ್ರೀತಿ ಇದೆ ಅಂತ ಹೇಳೋದು, ಇನ್ನೊಂದ್ಸಲ ನೀನ್ ಬೇಡ ಹೋಗು ಅಂತ ಹೇಳೋದು, ಇದೆಲ್ಲ ಅಕ್ಕಪಕ್ಕದ ಹೆಂಗಸು ಕಿವಿಗೆ ಬಿದ್ದಿದೆ. ಅದಕ್ಕೆ ಅವರೆಲ್ಲ ಅವ್ರ ಮನ್ಸ ಯಾವಾಗಂದ್ರೆ ಅವಾಗ ಬಂದೋಗೋ ಬೆಂಗಳೂರು ಮಳೆನಾ ಅಂತ ಬಾಯಿಗೆ ಬಂದಂಗೆ ಬೈತಿದ್ದಾರೆ ಕಣ್ರಿ. ಬೈತಾರೆ ಕಣೆ, ಬೈತಾರೆ. ಯಾಕಂದ್ರೆ ಝಾನ್ಸಿ ಏನು ಅನ್ನೋದು ಅವರಿಗೆ ಅರ್ಥ ಆಗಿದೆ. ಅಷ್ಟೇ ಅಲ್ಲ, ಇವನ ಮನಸ್ಸಲ್ಲಿ ಝಾನ್ಸಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ಅನ್ಯಾಯವಾಗಿ ಬಿಟ್ಟು ಕೊಡ್ತಾ ಇದ್ದಾನಲ್ಲ ಅನ್ನೋ ಕೋಪ ಇದೆ. ಅದಕ್ಕೆ ಜನ ಎಲ್ಲೋ ಕೂತ್ಕೊಂಡು ಕಾಮೆಂಟ್ ಮಾಡ್ತಾರೆ, ಬೈತಾರೆ. ಇದೇ ವಿಚಾರನ ಇಟ್ಕೊಂಡು ಬೀದಿಯಲ್ಲಿ ಡಿಸ್ಕಸ್ ಮಾಡ್ತಾರೆ. ಅದಕ್ಕೆ ಇವಾಗ ರಾಘು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಅವನ ಕುಟುಂಬನ ಕಳ್ಕೋಬೇಕಾಗುತ್ತೆ ಅನ್ನೋದು ಅವ್ರಿಗೇನೇ ಗೊತ್ತು. ನಮ್ಮ ರಾಘು ಕುಟುಂಬಕ್ಕೋಸ್ಕರ, ಕುಟುಂಬದವರ ಸಂತೋಷಕ್ಕೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾನೆ ಕಣೆ. ಪ್ರತಿಯೊಂದು ಮನೆಯಲ್ಲೂ ಇಂಥ ಒಬ್ಬ ಮಗ ಇರಬೇಕು ಅಂತ ಬಯಸ್ತಾರೆ. ಪ್ರತಿಯೊಬ್ಬ ತಂದೆ ತಾಯಿನೂ ಇಂಥ ಒಬ್ಬ ಮಗ ನಮಗಿರ್ಬೇಕು ಅಂತ ಬಯಸುವಂತ ವ್ಯಕ್ತಿತ್ವ ಕಣೆ ನಮ್ ರಾಗೋದು. ಅವನು ಒಬ್ಬ ಮಗ ಆಗಿ ಗೆದ್ದಿರ್ಬೋದು ಕಣ್ರಿ, ಆದ್ರೆ ಗಂಡನಾಗಿ ಸೋತ್ ಹೋಗಿದ್ದಾನೆ ಕಣ್ರಿ. ನೀವ್ ಹೇಳ್ದಾಗೆ ಪ್ರತಿಯೊಬ್ಬ ತಾಯಿನೂ ನನಗಿಂತ ಮಗನೇ ಬೇಕು ಅಂತ ಬಯಸ್ಬೋದೇನೋ, ಆದ್ರೆ ಯಾವ ಹೆಣ್ಣು ಕೂಡ ಇಂಥವ್ನ್ ಗಂಡನಾಗಿ ಸಿಗ್ಬಾರ್ದು ಅಂತಾನೆ ಬಯಸ್ತಾಳೆ. ಬೇರೆ ಯಾರು ಯಾಕೆ, ನಾನೇ ಒಂದು ಹೆಣ್ಣಾಗಿ ಇಂಥ ಗಂಡನ್ ಮಾತ್ರ ಕೊಡ್ಬೇಡಪ್ಪ ದೇವ್ರೇ ಅಂತ ಬೇಡ್ಕೊಂತೀನಿ. ಚಾರು ವಾಯ್ಸ್ ಅಲ್ಲಿ ಅವ್ರ ಜೊತೆ ಮಾತಾಡ್ಸಿದ್ದೆ. ಆವಾಗ ಅವನು ಹೇಳಿರೋ ಎಲ್ಲ ಸತ್ಯನೂ ಮೇರಪ್ಪ ಸಭಿ ರೆಕಾರ್ಡ್ ಅಲ್ಲಿದೆ. ಈ ದಟ್ಟ ನನ್ನ ಮಗ ಎಲ್ರಿಗೂ ಬುದ್ಧಿ ಕಲಿಸ್ತೀನಿ ಅಂತ ಇಲ್ಲಿ ಕರೆಸಿದ್ದಾನೆ. ಆದರೆ ಅವರು ಬುದ್ಧಿ ಕಲಿಸೋ ಗುರುಗಳು ಅಂತ ಅವನಿಗೆ ಗೊತ್ತಿಲ್ಲ. ಇವನು ಏನೋ ಟ್ವಿಸ್ಟ್ ಕೊಡಬೇಕು ಅಂತ ಇದ್ದಾನೆ, ಆದರೆ ಅವರು ಬೇರೆ ದಾರಿಲಿ ರೆಸ್ಟ್ ಇನ್ ಪೀಸ್ ಇದ್ದಾರೆ. ಛೇ ಸರ್, ಏನ್ ಸರ್ ನೀವು? ನಿಮ್ಮನ್ನ ನಾನು ಎಕ್ಸ್ಟ್ರಾರ್ಡಿನರಿ ಅನ್ಕೊಂಡಿದ್ದೆ. ಆದ್ರೆ ನೀವು ನೋಡಿದ್ರೆ ಒಂದು ಸಿಂಪಲ್ ಲಾಜಿಕ್ನೇ ಮಿಸ್ ಮಾಡ್ತಾ ಇದ್ದೀರಾ. ಅಲ್ಲ, ಅದನ್ನೆಲ್ಲ ಅವರು ನಂಬ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಮೈಕೆ ಸಿಂಪಲ್ ಲಾಜಿಕ್ ಮಿಸ್ ಮಾಡಿದೀನಿ. ಆ ಗೋವಿಂದನೇ ರಾಯ್ ಪೂರಾ ಮ್ಯಾಟರ್ ಬೋಲಾ ಹೈ. ಸಾರ್, ಚಾರು ನೀವು ಅನ್ಕೊಂಡ್ರಷ್ಟು ದಡ್ಡಿ ಏನಲ್ಲ. वो तो मैं पहले ही समझ गया किट्टी. ಅದಕ್ಕೆ ಅಲ್ವಾ ಪೂರಾ ಮ್ಯಾಟರ್ ಬ್ಲಾಸ್ಟ್ ಮಾಡಕ್ ಹೊಟ್ಟಿರೋದು. ಅಯ್ಯೋ ಸಾರ್, ನೀವ್ ಇವಾಗ ಬ್ಲಾಸ್ಟ್ ಮಾಡಿದ್ರು ಚಾರು ಅದನ್ನ 2 ಸೆಕೆಂಡ್ಗೆ ಈಸಿಯಾಗೆ ನೀವು 2 ಕಡೆಯಿಂದ ಮಿಮಿಕ್ರಿ ಆರ್ಟಿಸ್ಟ್ ಇಟ್ಬಿಟ್ಟು ರೆಕಾರ್ಡ್ ಮಾಡಿಸಿದ್ದೀರಾ, ಇದೆಲ್ಲ ಸುಳ್ಳು ಅಂತ ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾಳೆ. ಮತ್ತೆ ಅವ್ರ ತಾಯಿ ಮಾನ್ಯತಾ, ನಿಮ್ಮಪ್ಪ ಅದನ್ನ ನಮ್ದೇರಂಗ್ ಮಾಡ್ಬಿಡ್ತಾಳೆ. ಯಾ ಎಸ್ ಎಸ್ ಅವಳು ಹಾಗೆ ಮಾಡ್ತಾಳೆ. ಲೇಕಿನ್ ಅಭಿ ಮೈ ಕ್ಯಾ ಕರು ಕಿಟ್ಟಿ? ಏ ಸಾರ್, ಅವಳ ವಿಷಯನ ಸಾಲಿಡ್ ಪ್ರೂಫ್ ಇಟ್ಕೊಂಡು ಒಂದು ಸಣ್ಣ ಅನುಮಾನಕ್ಕೂ ಜಾಗ ಬರ್ದಿರೋ ತರ ಹೇಳ್ಬೇಕು. ಅವಾಗ್ಲೇ ಅವರೆಲ್ಲ ನಿಮ್ಮನ್ನ ನಂಬೋದು. ಕಿಟ್ಟಿ, ತುಮ್ ಜೋ ಬೋಲ್ ರಹೆ ವೋ ಸಹಿ ಹೈ, ಆದ್ರೆ ಆ ಪ್ರೂಫ್ ಎಲ್ಲಿದೆ? ನನ್ನ ಹತ್ರ ಇದೆ ಸಾರ್. ಹೌದು, ಆ ಚಾರು ನಿಮ್ಮ ಅಪ್ಪನ ಲ್ಯಾಪ್ಟಾಪ್ ಇಂದ ಕದ್ದಿರೋ ಎಲ್ಲ ಎವಿಡೆನ್ಸ್ ಇರೋ ಪೆನ್ ಡ್ರೈವ್, ಇಲ್ಲಿ ತನಕ ಏನೇನ್ ಮಾಡಿದಾಳೆ ಅದ್ರ ಎಲ್ಲ ಎವಿಡೆನ್ಸ್ ನನ್ನ ಹತ್ರ ಇದೆ. ಜೊತೆಗೆ ಆ ಚಾರುನ ಹಿಡಿದು ಕಟ್ಟಾಕಿದ್ದೀನಿ. ನೀವು ಬೇಗ ಬಂದ್ರೆ ಅವಳನ್ನ ಸಾಕ್ಷಿ ಸಮೇತ ಅವ್ರೆಲ್ಲರ ಮುಂದೆ ಹಿಡಿದು ನಿಲ್ಲಿಸ್ಬೋದು. ವಾವ್, ಕ್ಯಾ ಕಾಮ್ ಕಿಯಾ ಹೈ ಕಿಟ್ಟಿ. ಅಭಿ ನೀನೇ ಅವಳನ್ನ ಇಲ್ಲಿ ಕರ್ಕೊಂಡ್ಬರ್ಬೋದಲ್ವಾ? ಸರ್, ಅದು ಕರ್ಕೊಂಬರಕ್ ನಂಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಅದ್ರ ಕ್ರೆಡಿಟ್ ಎಲ್ಲ ನನಗೆ ಬಂದ್ಬಿಡುತ್ತಲ್ವಾ? ಆ ಕ್ರೆಡಿಟ್ ನಿಮಗ್ ಸಿಗ್ಬೇಕು, ಎಲ್ರ ಮುಂದೆ ನೀವು ಗ್ರೇಟ್ ಅನ್ಸ್ಕೋಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ
ನೀವು ಇವಾಗಲೇ ಬಂದ್ರೆ ಚೆನ್ನಾಗಿರುತ್ತೆ ಸರ್, ಬಂದ್ಬಿಡಿ. ಎಸ್ ಎಸ್ ಕಿಟಿ, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಮೈ ಅಭಿ ಆತ ಅಲ್ಲಿವರೆಗೂ ನೀನು ಅವಳನ್ನ ಜೋಪಾನವಾಗಿ ನೋಡ್ಕೊ. ಓಕೆ ಸರ್, ಸೂಪರ್ ಸರ್. ನೀವು ಬೇಗ ಬಂದ್ಬಿಡಿ. ವಿವೇಕ್, ವಿಷಯ ಏನಂತ ಜಲ್ದಿ ಬೋಲೋ. ಡ್ಯಾಡ್, ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ. ಇಷ್ಟಕ್ಕೆಲ್ಲ ಕಾರಣ ಯಾರು ಅನ್ನೋದನ್ನ ಸಾಲಿಡ್ ಪ್ರೂಫ್ ಜೊತೆಗೆ ಅವ್ರನ್ನೇ ಕರ್ಕೊಂಡು ಬರ್ತೀನಿ. ಅಭಿ ಹೇಳ್ತೀನಂತ ಹೇಳಿದ್ಯಲ್ಲ. ಹೇಳ್ದೆ ಡ್ಯಾಡ್, ಬಟ್ ನೀವು ಎವಿಡೆನ್ಸ್ ಇದಾರೆ ಅಂತ ಕೇಳ್ತಿರಲ್ಲ, ಅದಕ್ಕೆ ವಿತ್ ಪ್ರೂಫ್ ಬರ್ತೀನಿ. ಅಂಡ್ ನಿಮ್ ಸಿಸ್ಟಮ್ ಅಲ್ಲಿ ಡೇಟಾ ಮಿಸ್ ಆಗಿದೆ ಅಂತ ಹೇಳಿದ್ರಲ್ಲ, ಅದನ್ನ ಕದ್ದಿರೋದು ವಹಿ ಆದ್ಮಿನೇ. ಸ್ವಲ್ಪ ಟೈಮ್ ವೇಟ್ ಕರೋ, ಐಲ್ ಪ್ರೂವ್ ಇಟ್ ಟು ಯು. ವಿವೇಕ್, ಪ್ರಣವ್, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ನೀನ್ ಇದೇ ರೀತಿ ಇದ್ರೆ ನಾವ್ ಅನ್ಕೊಂಡಿದ್ದು ಏನು ಸಾಧಿಸಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಚೇಂಜ್ ಮೈ ಸನ್. ಚೇಂಜಾ? ಇವಾಗ ನಾನೇನ್ ಮಾಡ್ಬೇಕು ಮಾಮ್? ನಾನ್ ಈ ಚೇಂಜಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಯು ಹ್ಯಾವ್ ಟು ಬಿಲ್ಡ್ ರ್ಯಾಪೋ ವಿತ್ ಮೈ ಫಾದರ್. ಆತ್ಮೀಯವಾಗಿ ಅವ್ರ ಜೊತೆ ಮಿಂಗಲ್ ಆಗ್ಬೇಕು. ಅವರಿಗೆ ನಿನ್ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್ ಬರ್ಬೇಕು. ಏನ್ ತುಳಸಿ ನೀನು ತಾಯಿಯಾಗಿ ನಿನ್ನ ಮಗನಿಗೆ ಡ್ರಾಮಾ ಮಾಡ್ಕೊಂಡೇ ಬದುಕು ಅಂತ ಹೇಳ್ಕೊಡ್ತಾ ಇದೀಯಾ? ನೋ, ನನ್ ಮಗ ಜೀವನದಲ್ಲಿ ರಾಯಲ್ ಆಗಿ ಬದುಕ್ಬೇಕು ಅನ್ನೋದಕ್ಕೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಅದ್ರಲ್ಲಿ ತಪ್ಪೇನು? ಮಾಮ್, ಅವ್ರ ವಿಷಯನ್ ಬಿಡು. ನೀನ್ ಇವಾಗ ಇದ್ದಕ್ಕಿದ್ದಾಗ ಹೀಗೆ ಕೇಳ್ತಿದ್ಯಾ? ನೋಡು ಮೈ ಡಿಯರ್ ಸನ್, ನೀನು ಜಾನ್ಸಿನ ಮದುವೆ ಆಗ್ಬೇಕು ಅಂದ್ರೆ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದ್ರೆ ಅದು ಉಪಯೋಗಕ್ಕೆ ಬರಲ್ಲ. ನೀನು ನಮ್ಮ ಅಪ್ಪನ ಮನಸ್ಸಲ್ಲಿ ಒಂದು ಜಾಗ ಮಾಡ್ಕೊಳ್ಬೇಕು. ಜಾನ್ಸಿ ಮನ್ಸನ್ನ ಗೆಲ್ಲಕ್ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಈ ಪ್ಲಾನ್ ಮಾಡಿದಾಳೆ ನಿಮ್ಮ ಅಮ್ಮ. ಸುಮ್ನೆ ಬಾಯಿ ಮುಚ್ಕೊಂಡಿದ್ರೆ ಮರ್ಯಾದೆ ಆದ್ರೂ ಉಳಿಯುತ್ತೆ. ಲಿವ್ ಇಟ್ ಮಾಮ್, ಇವಾಗ ನಾನೇನ್ ಮಾಡ್ಬೇಕು ಅದನ್ನ ಹೇಳು. ವೆರಿ ಗುಡ್ ಮೈ ಸನ್. ನೋಡು, ನೀನಿವಾಗ ತಾತನ ಹತ್ರ ಹೋಗಿ ಇಷ್ಟೇ ತಾನೇ? ಇವಾಗ ನನ್ನ ಪರ್ಫಾರ್ಮೆನ್ಸ್ ನೋಡುವಂತೆ ಬಾ. ರಾಘು, ಬಂದ್ಯಪ್ಪ? ಬಾ ಬಾ, ಕುತ್ಕೋ ಕುತ್ಕೋ. ಹೊರಗಡೆ ಹಾಳಾದ್ ಬಿಸ್ಲು, ಎಷ್ಟು ಸುಡ್ತಿದೆ. ಅದಕ್ಕೆ ನೀನ್ ಇಷ್ಟೊಂದ್ ಬೆವ್ತೋಗಿದ್ಯಾ ಅನ್ಸ್ತಿದೆ ರಾಘು. ಇದೇ ಟೈಮ್ನಲ್ಲಿ ಕರೆಂಟ್ ಬೇರೆ ಹೋಗಿದೆ ನೋಡಪ್ಪ. ಪಲ್ಲು, ನಿಮ್ಮಣ್ಣ ಸುಸ್ತಾಗ್ ಬಂದಿದ್ದಾನೆ. ಹೋಗಿ ಮಜ್ಜಿಗೆನೋ ಜ್ಯೂಸೋ ಮಾಡ್ಕೊಂಡು ಹೋಗಿ. ಸರಿ ಅಮ್ಮ. ಈ ದೃಶ್ಯನ ಉಸಿರುಗಳು ಏನಾದ್ರು ನೋಡ್ಬಿಟ್ರೆ ಅದೇ ನಾಚ್ಕೊಂಡು ಓಡೋಗುತ್ತೋ ಏನೋ. ಯಾಕೆ? ಯಾಕಂದ್ರೆ ಏನಪ್ಪಾ ಇದು, ಬಣ್ಣ ಬದಲಾಯಿಸೋದ್ರಲ್ಲಿ ಮನುಷ್ಯರು ನನಗಿಂತ ಫಾಸ್ಟ್ ಆಗಿದಾರಲ್ಲ ಅಂತ. ಅದಕ್ಕೆ ರಾಘು, ಹೋಗಿದ್ ಕೆಲ್ಸ ಆಯ್ತಾ ಮಗ್ನೆ? ಆಯ್ತು ಚಿಕ್ಕಮ್ಮ. ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಅಣ್ಣ. ಆದಷ್ಟು ಬೇಗ ಅವ್ರ ಜೊತೆ ಇದ್ದ ಎಲ್ಲಾ ಸಂಬಂಧನೂ ಮುಗ್ದೋದ್ರೆ ಒಳ್ಳೇದು. ತಗೋ ಮಜ್ಜಿಗೆ ಕೊಡಿ. ಕೊಡು ತಗೋಪ್ಪ, ಕುಡಿ. ರಾಘು, ನೀನ್ ನನ್ನ ಹೊಟ್ಟೆಲ್ ಹುಟ್ಟೇ ಇದ್ರು ನಾನೇ ನಿನ್ ಜನ್ಮ ಕೊಟ್ಟ ಮಗ ಅನ್ಸ್ತಿದೆ ಕಣೋ. ನಿನ್ನಂತ ಒಬ್ಬ ಮಗನ್ನ ಪಡೆಯೋಕೆ ನಾವು ತುಂಬಾ ಪುಣ್ಯ ಮಾಡಿದೀವಿ. ಈ ಕುಟುಂಬಕ್ಕೆ ಆಧಾರ ಸ್ತಂಭನೇ ನೀನು ಮಗ್ನೆ. ಅದೇನೋ ಗೊತ್ತಿಲ್ಲ ಕಣಪ್ಪ ರಾಘು, ಇತ್ತೀಚೆಗೆ ನಾನ್ ಜನ್ಮ ಕೊಟ್ಟ ಮಕ್ಕಳಿಗಿಂತ ನೀನ್ ಮೇಲೇನೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರಿಗಿಂತ ನೀನೇ ಹೆಚ್ಚಾಗ್ಬಿಟ್ಟಿದ್ಯಾ ಕಣೋ. ಏನಮ್ಮ ನೀನು, ಅಣ್ಣ ಬೇರೆ ನಾ ಬೇರೆ ಅನ್ನೋ ತರ ಮಾತಾಡ್ತಿದ್ಯಾ? ನಮ್ಗೆ ಯಾವತ್ತೂ ಆ ತರ ಭಾವನೆನೆ ಬಂದಿಲ್ಲ. ನೋಡ್ದೇನೆ, ತಮ್ಮ ಸ್ವಾರ್ಥಕ್ಕೋಸ್ಕರ, ಕಾರ್ಯ ಸಾಧನೆಗೋಸ್ಕರ ಏನೇನ್ ನಾಟಕ ಮಾಡ್ತಾರೆ ಅಂತ. ಹೌದು ರೀ, ಪಾಪ ಅವನ್ ಒಳ್ಳೆತನನ ಇವ್ರು ಚೆನ್ನಾಗಿ ದುರುಪಯೋಗ ಮಾಡ್ಕೊಳ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮೊಕ್ಕದ ಮೇಲೆ ಹೊಡೆದಂಗೆ ಮಾತಾಡಬೇಕು ಅನ್ಸುತ್ತೆ. ಆದರೆ
ಮಾತಿಗೆ ಬೆಲೆನೇ ಇಲ್ಲ ಅಂದಮೇಲೆ ಮೌನನೇ ಲೇಸು ಅನ್ಸುತ್ತೆ. ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಬೇಕು ಅನ್ಸುತ್ತೆ, ಆದರೆ ಯಾವ ಪ್ರಯೋಜನನೂ ಇಲ್ಲ ಅಂತ ಸುಮ್ಮನಿರಬೇಕಾಗಿದೆ. ಆದ್ರೆ ರೀ ತಮ್ಮ ಆಸೆ ಕನಸುಗಳಿಗೋಸ್ಕರ ಅವ್ನ ಭಾವನೆಗಳ ಜೊತೆ ಆಟ ಆಡ್ತಿದ್ದಾರೆ ರೀ. ಇವತ್ತಿನ ಸಮಾಜನೇ ಹಾಗೆ ಕಣೆ. ಇಲ್ಲಿ ಸಂಬಂಧ ಭಾವನೆಗಳಿಗಿಂತ ತಮ್ಮ ಸ್ವಾರ್ಥನೇ ಮುಖ್ಯ. ಒಬ್ಬರ ಜೊತೆ ಲಾಭ ಇದ್ರೆ ಮಾತ್ರ ಸಂಬಂಧ ಕಣೆ, ಇಲ್ಲ ಅಂದ್ರೆ ಅವ್ರು ಯಾರು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ತರ ಬದುಕ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಕೆಲವು ವಿಷಯದಲ್ಲಿ ಕಂಡ್ರು ಕಾಣದೇ ಇರೋ ತರ ಇರ್ಬೇಕಾಗುತ್ತೆ. ಏನೇನಂತೀಯ? ಮಾತಾಡಿ ಪ್ರಯೋಜನ ಇಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ಅಭಿಪ್ರಾಯ ತಿಳ್ಕೊಂಡು ಏನ್ ಮಾಡ್ತೀರಾ? ಬಿಡಿ. ನಿನ್ನ ಮಾತು ನಿಜ ಕಣೆ. ಬಿಡು, ನಮ್ ಡ್ಯಾಡ್ ನಿಮ್ಮನ್ ಸುಮ್ನೆ ಬಿಡಲ್ಲ. ಸದ್ಯಕ್ಕೆ ನಾವು ನಿನ್ನ ಇಲ್ಲಿಂದ ಬಿಡಲ್ಲ, ಸುಮ್ನೆ ಬಾ. ಹೇ ರುಕು, ನೀನು ಇಲ್ಲೇ ಇದೀಯಾ? ಹೌದಪ್ಪ, ನೆಕ್ಸ್ಟ್ ನಿಮ್ಮ ಅಪ್ಪನೂ ಇಲ್ಲಿಗೆ ಬರ್ತಾರೆ, ಇರು. ಏಯ್ ಚಾರು, ನಿನ್ನನ್ ಮಾತ್ರ ನಾನ್ ಸುಮ್ನೆ ಬಿಡಲ್ಲ ಕಣೆ. ಏಯ್, ಇಷ್ಟೆಲ್ಲ ಆದ್ರೂ ನಿನಗ್ ಬುದ್ಧಿ ಬಂದಿಲ್ಲ ಅಂದ್ಮೇಲೆ ನೀನೊಬ್ಳು ಹೆಣ್ಣೆ ಅಲ್ಲ ಕಣೆ. ನಿನ್ನ ಮೇಲೆ ಕೈ ಮಾಡೋದಕ್ಕೂ ನನ್ಗೆ ಅಸಹ್ಯ ಅನಿಸ್ತಿದೆ. ಏಯ್ ಚಾರು, ಇದಕ್ಕೆಲ್ಲ ನೀನ್ ಅನ್ಭವಿಸ್ತೀಯ ಕಣೆ. ಏಯ್, ನೀನ್ ಮಾಡಿರೋ ಪಾಪಕ್ಕೆ ನೀನ್ ಅನ್ಭವಿಸ್ತಾ ಇರೋದು. ನೀವು ನನ್ನ ಸುಮ್ನೆ ಬಿಟ್ರೆ ಸರಿ. ವರ್ಣ ಮೈ ತುಮಕೋ ನೈ ಜೋಡುಗ, ನೈ ಜೋಡುಗ. ಏಯ್ ಮುರಾರಿ, ಆದಷ್ಟು ಎಚ್ಚರವಾಗಿ ನೋಡ್ಕೊ. ಇವ್ರ ಅಪ್ಪ ಮತ್ತೆ ಅವ್ರ ಪಾರ್ಟ್ನರ್ ಮಾನ್ಯತಾ ಸಿಕ್ಕಾಕೊಂಡು ಜೈಲಿಗೆ ಹೋಗೋವರೆಗೂ ಇವ್ರು ಇಲ್ಲೇ ಇರ್ಲಿ. ಸರಿ ರಮಾಚಾರಿ, ಬನ್ನಿ ಸರ್ ಕೂತ್ಕೊಳ್ಳಿ. ಹೇ, ಏನ್ ಮಾಡ್ತಿದ್ದೀರ ಎಲ್ರು ಸೇರ್ಕೊಂಡು? ಸಮಾಧಾನ ಸರ್. ಏಯ್, ಏನ್ ಮಾಡ್ತಿದ್ದೀರ ನೀವೆಲ್ರು ಸೇರ್ಕೊಂಡು ನಮ್ಮನ್ನ? ಏಯ್ ಏಯ್, ನಿಂತ್ಕೊಳ್ಳಿ.